ಅವ್ರ ಅಣ್ಣ ಬಂದು ನಮ್ಮ ಅಣ್ಣನ ಒಬ್ಬರನ್ನ ಫೈರ್ ಮಾಡಿಬಿಟ್ರು. ಯಾವುದೋ ಒಂದು ಜಮೀನು ತಕರಾರಿಗೆ. ಆ ಕೋಪದಲ್ಲಿ 89ರಲ್ಲಿ ಪುನಃ ಅವನ ಜೊತೆಗೆ ಸೇರ್ಬೇಕಾಗಿತ್ತು. ಟಾರ್ಗೆಟ್ ಮಾಡಿ 6 ಜನನ ಕರೆಸಿ ಒಂದು ನ್ಯಾಯ ತೀರ್ಮಾನ ಮಾಡಿ ವೀರಪ್ಪ ಮತ್ತೆ ನಾವೆಲ್ಲ ಸೇರಿಕೊಂಡು ಒಂದು 10-15 ಜನ ಇಲ್ಲಿ ಈ ಕಾಡು ಒಳಗಡೆ ಇವನು ಹೆಂಗ ಸಾಯಿಸ್ಬಿಡ್ಬೇಕು ಅಂದ್ಬಿಟ್ಟು ಅವ್ರು ಕೆಚ್ ಮಾಡಿದ್ರು. ಕೆಚ್ ಮಾಡಿ ಕೊನೆ ಅಂತಿಮ ಗಂಟೆ ಇವನು ವೆಯ್ಟ್ ಮಾಡ್ದ ವೀರಪ್ಪ. ಆವಾಗ ಇಲ್ಲೇ ಪಕ್ಕ ಕೊಲೆ ಮಾಡಿ ಈ ದಾರಿಯಲ್ಲಿ ಎತ್ಕೊಂಡು ಹೋಗಿದ್ದು. 2 ಬಾಡಿಯನ್ನು ಪೊಲೀಸ್ ಕೊಡಬಾರ್ದು. ಏನು ಸಿಕ್ಕಿಲ್ಲ ಪ್ರಾಪರ್ಟಿ, ರಕ್ತನೂ ಬಿಟ್ಟಿಲ್ಲ, ಕೆಳಗಡೆ ಸುರಿದಿದ್ದು ರಕ್ತನ ಹತ್ತಿ ಬಾಂಡ್ಲಿಗೆ ಹಾಕೊಂಡು ಹೋಗ್ಬಿಟ್ಟು ಸಿಕ್ತದಲ್ಲ ಸರ್. ಕಡವೆ, ಜಿಂಕೆ ಇದನ್ನ ಹೊಡೆಯೋದು ಶಿಕಾರಿ ಅನ್ನೋದು, ಆನೆ ಹೊಡೆಯೋದು ಅದು ಆನೆ ಹೊಡೆಯೋದು. ಶ್ರೀಗಂಧ ಮರಕ್ಕೆ ಹೋಗಿಲ್ಲ ನಾವು ಅವಾಗೆಲ್ಲ. ರೇಂಜ್ ಅಂದ್ರೆ ಗೋಪಿನಾಥ ಟು ಕೊಡಗಂಟ, ವೀರಾಜಪೇಟೆ, ಕೊಡಗು ಹಳ್ಳಿ ಗಂಟ ಹೋಗೋದು, ನಡ್ಕೊಂಡೇ ಹೋಗೋದು. ಹಾಗೆ ಮಾಡ್ತಾ ಮಾಡ್ತಾ ಹೋಗ್ತಾ ಹೋಗ್ತಾ ಇವನು ಇಬ್ಬರನ್ನು ಕೊಲೆ ಮಾಡ್ದ 86ರಲ್ಲಿ. ಕೋಟೂರು ಮಾದಿಯ ಮತ್ತೆ ತಂಗವೇಲನ್ನ ದೊಡ್ಡ ಕಾಡಲ್ಲಿ ಹೋಗೋದು. ಆನೆ ಬಂದ್ರೆ ನಾವು ಅಜ್ಜ ನೋಡಿದ್ರೆ ಒಂದು ಇದು ನಮ್ಗೊಂದು ಗುರುತು ಸಿಗ್ತದೆ. ಇದು ಬಂದು ಗೆಂಡ